ಅನುದಿನ ಆಹಾರ ಫೆಬ್ರವರಿ 7 ಶನಿವಾರ. ಯೇಸು ಕ್ರಿಸ್ತನ ವೈಯಕ್ತಿಕ ಪ್ರಾರ್ಥನೆ. ಯೋಹಾನ 17:20 ವಚನ. ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ಇಡೀ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ವೈಯಕ್ತಿಕ ಪ್ರಾರ್ಥನೆಯನ್ನು ಸೂಕ್ಷ್ಮವಾಗಿ ಗಮನಿಸುವಾಗ ಅತಿ ಉದ್ದವಾದ ವೈಯಕ್ತಿಕ ಪ್ರಾರ್ಥನೆಯನ್ನು ನಾವು ಯೋಹಾನ 17ನೇ ಅಧ್ಯಾಯದಲ್ಲಿ ಕಾಣುತ್ತೇವೆ. ಈ ಅಧ್ಯಾಯವನ್ನು ಓದುವಾಗ ನಮಗೆ ಹೊಸ ಬಲ ಮತ್ತು ಚೈತನ್ಯ ಉಂಟಾಗುತ್ತದೆ ಹಾಗೂ ನಾವು ಹೇಗೆ ಪ್ರಾರ್ಥಿಸಬೇಕೆಂದು ಕಲಿಸಿ ಸೂಕ್ತ ಮಾದರಿಯನ್ನ ತೋರಿಸುತ್ತದೆ. ವೈಯಕ್ತಿಕ ಪ್ರಾರ್ಥನೆಯು ದೇವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹಾಗೂ ಅನ್ಯೋನ್ಯತೆಯನ್ನು ಹೊಂದಿಕೊಳ್ಳಲು ಸಹಾಯ ಮಾಡುತ್ತದೆ. ಪ್ರಾರ್ಥನೆಯು ದೇವರ ಮುಂದೆ ನಮ್ಮ ಹೃದಯವನ್ನ ಒಯ್ದು ಬಿಡುವ ಸ್ಥಳವಾಗಿದೆ. ಪ್ರಾರ್ಥನೆ ಎಂದರೆ ನಮ್ಮ ಚಿಂತೆ, ಭಯವನ್ನು ಕರ್ತನ ಪಾದಗಳ ಸಮ್ಮುಖದಲ್ಲಿ ಒಪ್ಪಿಸುವಂತದ್ದಾಗಿದೆ. ದೇವರ ವಾಕ್ಯ ತಿಳಿಸುತ್ತದೆ, ಜನರೇ, ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ದೇವರು ನಮ್ಮ ಆಶ್ರಯವು. ಕೀರ್ತನೆ 62:8. ನನ್ನ ಚಿಂತೆಗಳನ್ನು ಆತನ ಮುಂದೆ ಬಿಚ್ಚುವೆನು, ನನ್ನ ಕಷ್ಟಗಳನ್ನು ಆತನಿಗೆ ಅರಿಕೆ ಮಾಡುವೆನು. ಕೀರ್ತನೆ 14:142 ವಚನ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. 1 ಪೇತ್ರ 5ನೇ ಅಧ್ಯಾಯ 7ನೇ ವಚನ. ನಾವು ಯೇಸು ಕ್ರಿಸ್ತನ ಪ್ರಾರ್ಥನೆಯನ್ನು ಹತ್ತಿರದಿಂದ ಗಮನಿಸುವಾಗ ಆತನು ತನ್ನ ಜೊತೆಯಲ್ಲಿದ್ದ ಶಿಷ್ಯರಿಗಾಗಿ ಮಾತ್ರವೇ ಪ್ರಾರ್ಥಿಸದೆ ಈ ದಿನಗಳಲ್ಲಿ ಜೀವಿಸುತ್ತಿರುವ ನಮಗಾಗಿಯೂ ಸಹ ಪ್ರಾರ್ಥಿಸಿದನು. ಮೇಲೆ ತಿಳಿಸಲ್ಪಟ್ಟ ವಾಕ್ಯವನ್ನ ಪುನಃ ಓದಿರಿ. ಯೇಸು ಹೇಳಿದನು, ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ಇದರಲ್ಲಿ ನೀವು ಮತ್ತು ನಾವು ಸಹ ಸೇರಿಕೊಂಡಿದ್ದೇವಾ? ನಮಗಾಗಿ ಪ್ರಾರ್ಥಿಸಿದ ಯೇಸು ಕ್ರಿಸ್ತನು ಇಂದು ನಮಗಾಗಿಯೂ ಸಹ ಪ್ರಾರ್ಥಿಸುತ್ತಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ, ನಾವು ತಕ್ಕ ಪ್ರಕಾರ ಏನು ಮಾಡಬೇಕೋ ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ರೋಮಪುರದವರಿಗೆ 8ನೇ ಅಧ್ಯಾಯ 26ನೇ ವಚನ. ಅಪೊಸ್ತಲನಾದ ಪೌಲನು ಯೇಸು ಕ್ರಿಸ್ತನ ಮಧ್ಯವರ್ತಿ ಪ್ರಾರ್ಥನೆಯನ್ನು ಅರ್ಥ ಮಾಡಿಕೊಂಡು ಹೀಗೆ ಹೇಳಿದ್ದಾರೆ, ಕ್ರಿಸ್ತ ಯೇಸು ಮರಣವನ್ನ ಹೊಂದಿದ್ದಲ್ಲದೆ ಜೀವಿತನಾಗಿ ಇದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ರೋಮ 8ನೇ ಅಧ್ಯಾಯ 34ನೇ ವಚನ. ಆದುದರಿಂದ ಎಂದಿಗೂ ಕುಗ್ಗಿಸಲ್ಪಟ್ಟವರಾಗಿ ಯೋಚಿಸಬೇಡಿರಿ. ನನಗಾಗಿ ಪ್ರಾರ್ಥಿಸುವವರು ಯಾರೂ ಇಲ್ಲ, ನನ್ನ ಭಾರವನ್ನು ಯಾರು ಹೊರುತ್ತಾರೆ ಅಥವಾ ನನ್ನ ಕಣ್ಣೀರನ್ನು ಯಾರು ಒರೆಸುತ್ತಾರೆ ಎಂದು ಚಿಂತಿಸಬೇಡಿರಿ. ಪ್ರಿಯ ದೇವರ ಮಕ್ಕಳೇ, ಈ ದಿನದಲ್ಲಿಯೂ ಸಹ ಯೇಸು ಕ್ರಿಸ್ತನು ತಂದೆಯ ಬಲಗಡೆಯಲ್ಲಿ ಕುಳಿತುಕೊಂಡು ಮಾತಿಲ್ಲದವನಾಗಿ ನರಳಾಟದಿಂದ ನಮಗಾಗಿ ನಿರಂತರವಾಗಿ ಪ್ರಾರ್ಥಿಸುತ್ತಿದ್ದಾರೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಸೀಮೋನನೇ, ಸೀಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ತಿರುಗಿಕೊಂಡ ಮೇಲೆ
ನಿನ್ನ ಸಹೋದರರನ್ನು ದೃಢಪಡಿಸು ಎಂದು ಹೇಳಿದನು. ಲೂಕ 22:31 ಮತ್ತು 32ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಯಾಜಕ ಕಾಂಡ 1, 2 ಮತ್ತು 3 ಅಧ್ಯಾಯಗಳು. ಸಂಜೆ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 1ರಿಂದ 28 ವಚನಗಳು. ಕರ್ತನು ನಿಮ್ಮನ್ನ ಆಶೀರ್ವದಿಸಿ ನಡೆಸಲಿ.